ಬೇಕೇ ಬೇಕಾಗುತ್ತೆ. ಇವಾಗ ಹೆಂಗೋ ಬಿಸಿಲು ಅಂದ್ರೂ ಕೂಡ ಮಾಡ್ಲೇಬೇಕಲ್ಲ, ವಿಧಿ ಇಲ್ಲ. ವೇಣುಗೋಪಾಲ್ ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಅಂಗಡಿ ಮಾಡ್ತೀರಾ? ನಾವು ಅದೇ 4-5 ವರ್ಷ ಆಯ್ತು. ಏನ್ ನಿಮ್ದು ಅಂಗಡಿನಲ್ಲಿ ಏನೇನ್ ಮಾಡ್ತೀರಾ? ನಾವು ಉತ್ಸವದಲ್ಲಿ ಬಜ್ಜಿ, ಬೋಂಡ, ಚಿನ್ಮುರಿ, ವಡೆ, ಗೋಬಿ ಬಜ್ಜಿ ಇವೆಲ್ಲ ಮಾಡ್ತೀವಿ. ವ್ಯಾಪಾರ ಹೆಂಗೆ ಮೊದ್ಲಿಗಿಂತ ಇವಾಗ ಕಡಿಮೆನಾ ಜಾಸ್ತಿನಾ? ಮೊದ್ಲು ವ್ಯಾಪಾರ ಚೆನ್ನಾಗಿತ್ತು, ಇವಾಗ ಚೆನ್ನಾಗೈತೆ ವ್ಯಾಪಾರ ಕಡಿಮೆ. ಈಗ ಯಾಕೆ ಕಡಿಮೆ ಇರೋದಾಗ ಏನ್ ಬಿಸಿಲಿನ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ. ಬಿಸಿಲಿರೋದಕ್ಕೆ ನಮಗೂ ತುಂಬಾ ಅನುಕೂಲ. ಇಷ್ಟು ದಿನ ಮಳೆಗಾಲದಲ್ಲ ಮರಗಳನ್ನ ಬೆಳೆಸಿ, ಗಿಡಗಳನ್ನ ಬೆಳೆಸಿ, ಅರಣ್ಯವನ್ನ ಉಳಿಸೋದ್ರ ಮುಖಾಂತರ ಈ ಒಂದು ಬಿಸಿಲಿನ ಪ್ರಮಾಣವನ್ನು ತಗ್ಗಿಸಕ್ಕೆ ಅದೊಂದೇ ಕಾರಣ, ಬೇರೆ ಯಾವ ಪರಿಹಾರನೂ ಇಲ್ಲ. ನೀವು ಗಿಡ ಬೆಳೆಸಿ, ಅರಣ್ಯ ಉಳಿಸಿ, ಇದೇ ನಮ್ಮ ಸಂದೇಶ. ಕಡಿಮೆ, ಬಿಸಿಲು ಜಾಸ್ತಿ, ಜನ ಓಡಾಡಲ್ಲ. ಈ ಬಿಸಿಲಾಗ ಯಾರು ಓಡಾಡ್ತಾರ ಜನ? ಈಗ ಇದರಿಂದ ನೀವು ಗ್ಯಾಸ್ ಸಮಸ್ಯೆ ಆಗಿರೋದ್ರಿಂದ ನೀವು ಐಟಮ್ದೆಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಿದೀರಾ? ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದೀವಿ. ಜನ ಅದಕ್ಕೆ ಸಹಕರಿಸಿದ್ರೆ ಮಾಡ್ಬೋದು. ಅದಕ್ಕೆ ಇಲ್ಲ ಅಂತಂದ್ರೆ ಮಾಮೂಲಿ ಪ್ರೈಸ್ ಅಲ್ಲೇ ಮಾರಾಟ ಮಾಡ್ತೀವಿ. ಅಲ್ಲೇನ್ ಮಾಡೋದ್ರಿಂದ ಅದಕ್ಕೆ ಅದೇ ರೇಟಾಗೆ ಮಾಡ್ಕೊಡ್ತಾ ಇದೀವಿ. ವೀಕ್ಷಕರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ವಾಯ್ಸ್ ಕನ್ನಡ. ನಾನು ನಿಮ್ಮ ಅಜಯ್. ಸ್ನೇಹಿತರೆ, ಇವತ್ತು ಪ್ರಪಂಚಾದ್ಯಂತ, ದೇಶಾದ್ಯಂತ ಎರಡು ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇದೆ. ಒಂದು, ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಕ್ಕಂಥ ತೈಲ ಸಂಘರ್ಷ ಬಹಳಷ್ಟು ವಿಕೋಪಕ್ಕೆ ತಲುಪಿರುವಂಥದ್ದು. ಅದರ ಮಧ್ಯೆ ನಮ್ಮ ಭಾರತದಲ್ಲಿ ಈ ಒಂದು ಬಿಸಿಲಿನ ತಾಪ ಬಹಳಷ್ಟು ಹೆಚ್ಚಾಗಿರುವಂಥದ್ದು. ಇದರ ಹಿಂದೆ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಮೊದಲನೇದಾಗಿ ಕಂಡುಬರೋದು ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾದ ಅಸಹಜ ಉಷ್ಣಾಂಶತೆಯಿಂದ ನಮ್ಮ ದೇಶಕ್ಕೆ ವಿಂಡ್ ಪಾತ್ ಅಂತ ಇರುತ್ತೆ. ಆ ವಿಂಡ್ ಪಾತ್ ಎಕ್ಸ್ಚೇಂಜ್ ಆಗಿರೋ ಕಾರಣದಿಂದ ಇಷ್ಟೊಂದು ಬಿಸಿಲಿನ ತಾಪಕ್ಕೆ ಕಾರಣ ಆಗಿರೋದು. ಇನ್ನೊಂದು, ಪ್ರೀ ಮಾನ್ಸೂನ್ ನಮ್ಮ ಭಾರತದಲ್ಲಿ ಕಡಿಮೆ ಆಗಿರೋದು. ಅದರಿಂದ ಸಮೇತ ಈ ಒಂದು ಬಿಸಿಲು ಹೆಚ್ಚಾಗೋಕ್ಕೆ ಕಾರಣ ಆಗಿದೆ. ಬರ್ತಕ್ಕಂಥ ಉಷ್ಣಾಂಶ ಹೆಚ್ಚಾಗಿ ಅದು ರಾತ್ರಿ ಹೊತ್ತು ಸಮೇತನೂ ಅದೇ ರೀತಿಯಲ್ಲಿ ಬಹಳಷ್ಟು ಸೆಕೆ ಆಗೋದು, ಆ ಥರದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲಿನೋ ಅಂತ ಕರಿತೀವಿ. ಅಂದರೆ ಎಲ್ಲಿನೋ ಅಂದರೆ ಅವಾಗ ಶೀತ ಜಾಸ್ತಿ ಆಗುತ್ತೆ, ಭಾಳಷ್ಟು ಮಳೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಅದೇ ಮಾಸಾಗರದಿಂದ ಮಳೆಯು ಸಮೇತನೂ ಜಾಸ್ತಿ ಬರುತ್ತೆ. ಅಂತ ಒಂದು ಎರಡೂ ಕಾರಣಗಳಿಗೆ ಪೆಸಿಫಿಕ್ ಮಹಾಸಾಗರದಿಂದ ಈ ಒಂದು ಉಷ್ಣಾಂಶದಿಂದ ವಿಂಡ್ಪಾತ್ ಬದಲಾಗಿ ಇಷ್ಟೊಂದು ಪ್ರಮಾಣದ ಬಿಸಿಲಿಗೆ ಕಾರಣ ಆಗಿದೆ. ಅದೇ ರೀತಿ ಪ್ರೀ ಮಾನ್ಸೂನ್ ಎಷ್ಟು ಕಡಿಮೆಯಾಗಿ ಭಾಳಷ್ಟು ಮಳೆ ಅಭಾವದಿಂದಾಗಿ ಈ ಒಂದು ಬಿಸಿಲಿನ ಜಳ ಜಾಸ್ತಿ ಆಗಿರತಕ್ಕಂಥದ್ದು. ಇನ್ನೊಂದು, ಈ ಬೆಂಗಳೂರು ಮುಂತಾದ ನಗರಗಳಲ್ಲಿ ಯಾಕೆ ಇಷ್ಟೊಂದು ಬಿಸಿಲಿನ ಮಟ್ಟ ಜಾಸ್ತಿ ಆಗಿದೆ ಅಂದರೆ, ಬಹುತೇಕ ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಕಟ್ಟಡಗಳಲ್ಲಿ ಕಾಂಕ್ರೀಟ್ ಬಳಸಿದ್ರಿಂದ ಕಾಂಕ್ರೀಟ್ಗೆ ಬೆಳಗ್ಗೆ ಹೊತ್ತಿನ ಸಮಯದಲ್ಲಿ ಅತಿಯಾದ ಬಿಸಿಲನ್ನು ಹೀರ್ಕೊಂಡು ಮತ್ತು ರಾತ್ರಿ ಹೊತ್ತು ಅದು ರೀಪ್ರೊಡ್ಯೂಸ್ ಮಾಡೋದ್ರಿಂದ ಅಲ್ಲಿನೂ ಸಮೇತ ಹಳ್ಳಿಗಿಂತ ಒಂದು ಪಟ್ಟು ಜಾಸ್ತಿ ಸಿಟಿಗಳಲ್ಲಿ ಭಾಳಷ್ಟು ಬಿಸಿಲು ಇರುತ್ತೆ. ಅದೇ ರೀತಿ ಕಾರಣದಿಂದಾಗಿ ಕಾಂಕ್ರೀಟ್ನ ಬಳಕೆ, ಅತಿಯಾದ ಕಾಂಕ್ರೀಟ್ಗಳು, ಗ್ಲಾಸು ಸಿಸ್ಟಮ್ಗಳನ್ನು ಬಳಕೆ ಮಾಡೋದ್ರಿಂದ ಇವತ್ತು ಬಿಸಿಲು ಭಾಳಷ್ಟು ಅತಿರೇಕಕ್ಕೆ ಹೋಗಿರುವಂಥದ್ದು. ಬನ್ನಿ ನೇರವಾಗಿ ಇದು ಈ ಒಂದು ಬಿಸಿಲು ಜನರಿಗೆ ಯಾವ ರೀತಿ ಸಮಸ್ಯೆನ ಉಂಟು ಮಾಡಿದೆ ಜನ ಸಂಗ್ರಹಣೆ ಮಾಡ್ತೀನಿ. ಬನ್ನಿ ವಿಡಿಯೋಗೆ ಸ್ವಾಗತ. ವೀಕ್ಷಕರ, ಬಿಸಿಲ ಒಂದು ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂದರೆ ಯುದ್ಧಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇದೆ. ಯಾಕೆಂದರೆ ಬಿಸಿಲಿಗೆ ಜನ ಹೊರಗಡೆಗೆ ಬರೋದಕ್ಕೆ ಸಮೇತನೂ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಶಿರಾದಲ್ಲಿ 38-39 ಡಿಗ್ರಿ ಸೆಲ್ಸಿಯಸ್ ಹೋಗೋವರೆಗೂ ಕೂಡ ಬಿಸಿಲು ದಾಖಲೆ ಪ್ರಮಾಣದಲ್ಲಿ ಜಾಸ್ತಿ ಆಗಿರತಕ್ಕಂಥದ್ದು. ಎಷ್ಟು ವರ್ಷದಿಂದ ಅಂಗಡಿ ಮಾಡಿದ್ರು? ನಾನು ಒಂದು 18 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೆಂಗೆ ಬಿಸಿಲಿಗೆ ಏನು ಹೇಳ್ತೀವಿ? ಬಿಸಿಲು ಇಷ್ಟೊಂದು ಬಿಸಿಲು ಆಯ್ತಲ್ಲ? ಜಾಸ್ತಿ ಆಯ್ತಣ್ಣ. ನಮಗೂ ಮೊದಲನೇ ವ್ಯಾಪಾರ ಕಮ್ಮಿ ಆಗೋದು ಬಿಸಿಲಿರೋದಕ್ಕೆ ನಮಗೂ ಒಂದು ಸ್ವಲ್ಪ ಜೀವನ ಎಲ್ಲ ನಡ್ಕೊಂಡು ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ನೀವು ಅಂಗಡಿ ಮಾಡ್ತಿದ್ದೀರಾ? ನಾವು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಏನು ಗ್ಯಾಸಿಂದು ಸಮಸ್ಯೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗೈತೆ? ಗ್ಯಾಸಿಂದ ಫಸ್ಟ್ ಒಂದು ವಾರಕ್ಕೆ 3 ಸಿಲಿಂಡರ್ ತಂತ ಇದ್ವಿ. ಇವಾಗ ಮನೆಗೂ ಕೂಡ ಬೇರೆ ಜಾಸ್ತಿ ಇದೆ, ತುಂಬಾ ಸಮಸ್ಯೆ ಆಗಿದೆ ಗ್ಯಾಸಿಂದ. ಈಗ ಗ್ಯಾಸ್ ಒಂದು ಸಮಸ್ಯೆ ಆದ್ರೆ ಬಿಸಿಲಿದು ಒಂದು ಸಮಸ್ಯೆ. ಬಿಸಿಲು ತುಂಬಾ ಬಿಸಿಲು ಇದೆ. 6-10 ಗಂಟೆ ಆಯ್ತು ಅಂದ್ರೆ ಜನನೇ ಇರಲ್ಲ. ಬಿಸ್ನೆಸ್ ಕಡಿಮೆ ಆಗಿದ್ದೇವೆ. ಇವಾಗ ನೋಡ್ರಿ, ಇವಾಗ 4-4:30 ಆಗೈತೆ, ಆದ್ರೂ ತುಂಬಾ ಬಿಸಿಲಿದೆ. ಬಿಸ್ನೆಸ್ ಕಮ್ಮಿ. 3 ಗಂಟೆ ಅಂದ್ರೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿತ್ತು. ಆದ್ರೆ ಈಗ ಏನಾಯ್ತು ಅಂತಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ 4-5 ಗಂಟೆ ಆದ್ರೂ ಕೂಡ ಬಿಸಿಲು ಕಡಿಮೆ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಿದೆ ಅಂದ್ರೆ ಜನ ಸಂಪರ್ಕ ಇಲ್ಲ. ಇಲ್ಲಿ ರೋಡು ಬೇರೆ ಕಾದಿರ್ತೈತೆ, ಬಿಸಿಲು ತಾಪ ಜಾಸ್ತಿ ಇದೆ. ಹಂಗಾಗಿ ನಮ್ಮ ಬಿಸ್ನೆಸ್ ಕೂಡ ವ್ಯಾಪಾರ ಮುಂಚೆ ಎಲ್ಲ ಚೆನ್ನಾಗಿ ನಡೀತಿತ್ತು. ಚೆನ್ನಾಗಿ ಅಂದ್ರೆ 4,000-5,000 ಬಿಸ್ನೆಸ್ ನಡೀತಾ ಇತ್ತು, ಚೆನ್ನಾಗೇ ಇತ್ತು. ಈಗ 2,000 ಆಗೋದೇ ದುಬಾರಿ ಆಗೈತೆ. ಯಾಕಂದ್ರೆ ಈಗ ಇನ್ನೊಂದು ಗಂಟೆ 2 ಗಂಟೆ ಅಂದ್ರೆ 7 ಗಂಟೆ 8 ಗಂಟೆ ಆಗ್ದಂಗೆ ಜನಸಂದಣನೆ ಇರಲ್ಲ ಫುಲ್ ನಿಲ್ಲಲ್ಲಿ. ಹಾಗಾಗಿ ಈಗ ಓಡಾಡೋಣ ಅಂದ್ರೆ ಜನಗಳೇ ಇಲ್ಲ. ಎಲ್ಲ 10-11 ಗಂಟೆಗೆಲ್ಲ ಹೋಗಿ ಮನೆ ಸೇರ್ಕೊಂಡ್ಬಿಟ್ರೆ ಜನ ಈಚೆಗೆ ಬರಲ್ಲ. ಬಿಸಿಲು ನಡುವೆ ಇನ್ನೊಂದಡ ಈಗ ದೇಶಾದ್ಯಂತ ಹೊರಗಡೆ ಎಲ್ಲ ಇದಾಗ್ತದೆ ಪ್ರಪಂಚ. ಆ ಹೊಡೆತನ ಸಮೇತ ಈ ಬಿಸಿಲು ಖಂಡಿತ ಇದೆ. ಯಾಕಂದ್ರೆ ಸಮಸ್ಯೆ ಸಿಲಿಂಡರ್ ಸಮಸ್ಯೆ ಇದೆ. ಹಂಗಾಗಿ ನಾವು ಒಲೆಯಲ್ಲಿ ಎಲ್ಲ ಅಡುಗೆ ಎಲ್ಲ ಟಿಫನ್ ಎಲ್ಲ ಈಗಲೂ ಕೂಡ ಬಜ್ಜಿ ಬೋಡ ಎಲ್ಲ ಒಲೆನಲ್ಲೇ ಮಾಡ್ತಾ ಇರೋದು ನಾವೀಗ.
ಸಿಲಿಂಡರ್ ಯಾಕಂದ್ರೆ ಬುಕ್ ಮಾಡಿ 1.5 ತಿಂಗಳಾದ್ರೂ ಕೂಡ ಸಿಲಿಂಡರ್ ಬರ್ತಾನೆ ಇಲ್ಲ. ಹಂಗಾಗಿ ನಾವು ಟ್ರೈ ಮಾಡಕ್ಕೆ ಹೋಗ್ತಿಲ್ಲ. ಯಾಕಂದ್ರೆ ಒಲೆ ಮೊದ್ಲಿಂದ ನಾವೆಲ್ಲ ಒಲೆನಲ್ಲಿ ಎಲ್ಲ ಅಡಿಗೆ ಮಾಡ್ತಿದ್ವಲ್ಲ, ಹಾಗಾಗಿ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಗ್ಯಾಸ್ ಮೇಲೆ ಡಿಪೆಂಡ್ ಆದ್ರೆ ಆಗಲ್ಲ. ಆಗಲ್ಲ. ಯಾಕಂತಂದ್ರೆ ಇವಾಗ ಗ್ಯಾಸ್ ನಮಗೆ ವಾರಕ್ಕೆ 2 ಸಿಲಿಂಡರ್ ಬೇಕು. ಈಗ ನಾವು ತಿಂಗಳಾದ್ರೂ 1 ಸಿಲಿಂಡರ್ ಸಿಗೋದೇ ಕಷ್ಟ ಆಗೈತೆ. ಅಂಥದ್ರಲ್ಲಿ ನಾವ್ ಈಗ ಏನ್ ಮಾಡಿದ್ವಿ, ಒಲೆ ಪರ್ಮನೆಂಟ್ ಅದಕ್ಕೆ ಯಾವುದೇ ಒಂದು ಇದಿಲ್ಲ. ಸೌದೆಗಳು ಮಸ್ತ್ ಬೇಕಾದಷ್ಟು ಸೌದೆ ಸಿಗ್ತವೆ. ನಾವು ಯಾಕಂದ್ರೆ ಹಳ್ಳಿನಲ್ಲಿ ಇರ್ತಕ್ಕಂಥ ಜನ, ಹಾಗಾಗಿ ನಮ್ಗೆ ಸೌದೆ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ವಿ ಆಲ್ರೆಡಿ. ಒಟ್ಟಿಗೆ ಈ ಬಿಸಿಲಿಂದ ನಿಮ್ಮ ಹೋಟ್ಲ್ ಹೌದು, ತುಂಬಾನೇ ಪ್ರಾಬ್ಲಮ್ ಆಗಿದೆ. ಬಿಸಿಲಿಂದ ಒಂದು, ಸಿಲಿಂಡರ್ ಇಂದ ಒಂದು, 2 ಪ್ರಾಬ್ಲಮ್ ಮಧ್ಯದಾಗೆ ನಾವು ಜೀವನ ಮಾಡ್ತಾ ಇದ್ದೀವಿ. ಬಹಳ ಕಷ್ಟ ಆಗಿದೆ. ಹೌದು, ಖಂಡಿತ ಭಾರಿನೇ ಕಷ್ಟ ಆಗಿದೆ. ಜನ ನಿಮ್ಮ ಅಂಗಡಿ ಇವಾಗ ಯಾವ ಟೈಮಲ್ಲಿ ಜಾಸ್ತಿ ಜನ ಬರ್ತಾರೆ? ಈಗ ಒಂದು 6-6:30 ಅಂದ್ರೆ ಬಿಸಿಲು ಸೂರ್ಯ ಮುಳುಗಿದ್ಮೇಲೆ ಅವಾಗ ಸ್ವಲ್ಪ ಜನ ಓಡಾಡ ಅಂತ ಎಷ್ಟು ಗಂಟೆವರೆಗೂ ಇರ್ತೀರ? ನಾವು ರಾತ್ರಿ 8:30 9 ಗಂಟೆ ಲಾಸ್ಟ್. ಅಷ್ಟೊತ್ತಿಗಾಲೆ ಜನ ಕಡಿಮೆ ಆಗ್ಬಿಡ್ತಾರೆ. ಸೀದಾ ಮನೆಗೆ ಹೋಗ್ತಾರೆ. ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ಬೆಳಗ್ಗೆ ತಿಂಡಿ ಮಾಡ್ತೀವಿ. ಬೆಳಿಗ್ಗೆ 7ರಿಂದ 11, 10:30, 11 ಗಂಟೆವರೆಗೂ ಮಾತ್ರ ತಿಂಡಿ ಮಾಡ್ತೀವಿ. ಯಾಕಂದ್ರೆ ಅಷ್ಟೊತ್ತಿಗಾಲೆ ಜನ ಅಡ್ಡಾಡಲ್ಲ. ಲಾಸ್ಟ್ ಒಂದು ಜನ ಎಷ್ಟು ಗಂಟೆ? 11 ಗಂಟೆ 11ಕ್ಕೆ ಲಾಸ್ಟ್. 11ರಿಂದ ಹಿಡಿದು ನೋಡಿ ಇಷ್ಟೊತ್ತಿನ 4-4:30 ಆದ್ರೂ ಕೂಡ ಜನ ಅಡ್ಡಾಡಲ್ಲ. ಏನ್ ಕೆಲಸ ನಿಮ್ದು? ಕಾಂಪೌಂಡ್ ಅಂದ್ರೆ ಈ ಜಮೀನ್ದೆಲ್ಲ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡ್ಕೊಡೋದು ಅದೆಲ್ಲ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತೀರಾ? 5 ವರ್ಷ. ಈಗ ಏನಿಲ್ಲ ಅಣ್ಣ, ಬಿಸಿಲು ನೋಡಿದ್ರಲ್ಲ ಎಷ್ಟು ಬಿಸಿಲಿದೆ ಅಂತ, ಏನ್ ಹೇಳ್ತೀರಾ? ಪ್ರಕೃತಿ ವಿಕೋಪ ಏನು ಮಾಡಕ್ಕಾಗಲ್ಲ. ಬಂದಿದ್ನ ಜನಸಾಮಾನ್ಯರು ಎದುರಿಸ್ಬೇಕಾಗುತ್ತೆ. ಬಿಸಿಲು ಅಂದ್ರೆ ಅದು ಹೇಳಕ್ ಅಸಾಧ್ಯ. ನೀವು ನಿಮ್ಮ ಜೀವನದಾಗ ಇಂತ ಬಿಸಿಲು ನೋಡಿಲ್ಲ? ಇಲ್ಲ ಬಿಡಿ ಸರ್, ನಾವು ಹುಟ್ಟಿ ಇವಾಗ ಸುಮಾರು ನಮಗೆ 62 ವರ್ಷ. ಈವರೆಗೂ ನಾವು ಇಂತ ಬಿಸಿಲು ನೋಡಿಲ್ಲ. ತಾಪಮಾನ ಏನಾಗಿದೆ ಅಂದ್ರೆ ಮುಂಚೆ ಎಲ್ಲ 30, 35, 30 ಒಳಗಡೆ ಇರೋದು. ಬಟ್ ಈ ಶಿರಾ ಪ್ರೆಸೆಂಟ್ ಈಗ 38 ಐತಿ, 38 ಡಿಗ್ರಿ ಸೆಲ್ಸಿಯಸ್. ಬೀದರ್, ಗುಲ್ಬರ್ಗ ಅಲ್ಲಿ ಜೀವನ ಅನಿಸ್ತೈತಿ ನಿಮಗೆ? ಅದಕ್ಕಿಂತ ಜಾಸ್ತಿ ಆಗೈತಿ ಈಗ. ಬೀದರ್ ಗುಲ್ಬರ್ಗಕ್ಕಿಂತಲೂ ಜಾಸ್ತಿ ಆಗೈತೆ ತಾಪಮಾನ. ಬಹಳ ಕಷ್ಟ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇವಾಗ ಏನಿಲ್ಲ, ಸಮಸ್ಯೆನ ಅಥವಾ ಪ್ರಕೃತಿಯಿಂದ ಇದು ಈ ತರ ಆಗಿದೆ? ಈಗ ಮೇನ್ ಹೇಳ್ಬೇಕಂದ್ರೆ ಜನಸಾಮಾನ್ಯರನ್ನು ಕಾಡನ್ನ ನಾಶ ಮಾಡಿ ಈಗ ನಾಡಾಗಿ ಪರಿವರ್ತನೆ ಮಾಡಿದ್ರು. ಅದ್ರ ಒಂದು ಸಂಕಲ್ಪ ಈಗ ಅನುಭವಿಸ್ಬೇಕಾಗಿತ್ತು. ಈಗ ನಾವ್ ಏನ್ ಮಾಡಿದೀವಿ ಅಂದ್ರೆ ಪ್ರಕೃತಿನಲ್ಲಿ ಸಿಗ್ತಕ್ಕಂತ ಎಲ್ಲ ಗಿಡ ಮರ ಪರಿಸರ ಎಲ್ಲ ನಾಶ ಮಾಡಿದೀವಿ. ಅದ್ರ ಫಲನ ನಾವು ಈಗ ಪಡಿಬೇಕಾಗುತ್ತೆ. ಇದು ಮೊನ್ನೆ ಮಾನವನಿಂದ. ಹೌದು ಹೌದು ಸರ್, ಹೌದು. ಅಂದ್ರೆ ಒಂದ್ ಕಡೆ ಯುದ್ಧ ನಡೀತಾ ಇತ್ತಣ್ಣ ಹೊರಗಡೆ ಎಲ್ಲ, ಅದ್ರ ಜೊತೆ ಈ ಬಿಸಿಲು ಎರಡೂ ಮಾಡ್ತಾ ಮನುಷ್ಯರಿಗೆ ಬಹಳ ಸಮಸ್ಯೆ ಮಾಡಿ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗೈತೆ ಬಿಡ್ರಿ. ಅದ್ರ ಬಗ್ಗೆ ಜೀವನ ಮಾಡೋದಕ್ಕೂ ಕಷ್ಟ ಐತೆ. ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವನ್ ತೀಟೆಗೋಸ್ಕರ ಅವನು ಮಾಡಿದಂತ ವೈಯಕ್ತಿಕ ಇದಕ್ಕೋಸ್ಕರನ ಇಡೀ ಸಮೂಹನೇ ಇಡೀ ಪ್ರಪಂಚಕ್ಕೆ ವಿಷ ಹಾಕ್ಬಿಟ್ಟು ಕೂತಾರ. ಈಗ ಸಮಸ್ಯೆ ಖಂಡಿತ ಅದ್ರಲ್ಲಿ 2 ಮಾತಿಲ್ಲ. ಜನಸಾಮಾನ್ಯನಿಗೆ ತುಂಬಾ ಕಷ್ಟ ಆಗೈತೆ. ಮತ್ತು ವಯಸ್ಸಾದರು, ಚಿಕ್ಕ ಮಕ್ಕಳು ತುಂಬಾ ಕಷ್ಟ. ಈ ವಾತಾವರಣದಲ್ಲಿ ಬದುಕೋದು ತುಂಬಾ ಕಷ್ಟ ಅಂತ ನನ್ನ ಅಭಿಪ್ರಾಯ. ಏನ್ ಹೇಳ್ತೀವಿ ಜನಗಳಿಗೆ? ಈಗ ಬಿಸಿಲಿಗೆ ಹೆಂಗೆ ಸೇಫ್ಟಿ ಮಾಡ್ಕೊಳ್ಳೋದು ಹೆಂಗೆ ನೀವು? ಈಗ ಬಿಸಿಲಿಗೆ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವಾಗ ನೀವು ಆರಾಮ್ ಬಿಸಿಲಿಗೆ ಹೊರಗಡೆ, ಈಗ ವಯಸ್ಸಾದವರು ಎಲ್ಲ ಹೊರಗಡೆ ಹೊಡೆದು ತಲ್ಸದ್ ಬೀಳ ಅಂತ ನಡೀತಾ ಇದಾವೆ, ಏನ್ ಹೇಳ್ತೀರಾ ಅಂತ ಅಂತವ್ರಿಗೆ? ಈಗ ನಾನು ಹೇಳೋದು ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಅವರು ಆದಷ್ಟು ಚಿಕ್ಕ ಮಕ್ಕಳು, ವಯಸ್ಸಾದರು ಆದಷ್ಟು ಮನೆಯಿಂದ ಹೊರಗಡೆ ಬಿಸಿಲಿನ ತಾಪಕ್ಕೆ ಹೊರಗಡೆ ಬರದಂತೆ ಮನೆಯೊಳಗೇನೆ ಇದ್ದು ಆದಷ್ಟು ಒಂದು ಇದನ್ನ ಅವ್ರ ರಕ್ಷಣೆನ ಅವರೇ ಕಾಪಾಡ್ಕೋಬೇಕು. ಈಗ ಮನೆಯೊಳಗಿರೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಹೊರಗಡೆ ಬರೋದ್ಕಿಂತ ಹೊರಗಡೆ ಬಂದು ನೀವು ಸುಮ್ಮನೆ ಸಮಸ್ಯೆ ಮಾಡ್ಕೊಂತ ಮನೆ ಒಳಗೆ ಇರೋದು ಆರಾಮ. ಸ್ವಲ್ಪ ಈ ವಾತಾವರಣ ಬದಲಾವಣೆ ಆಗೋ ತನಕ ಈ ಆತರ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ. ಎಷ್ಟು ದಿನವರೆಗೂ ಇರ್ಬೋದಣ್ಣ ಅಂದಾಜು ಬಿಸಿಲು? ಹೇಳ್ಬೇಕಂದ್ರೆ ಇದು ಇದ್ರ ಮಾಹಿತಿ ತಂತ್ರಜ್ಞಾನ ಪ್ರಕಾರ ಮತ್ತೆ ಈ ನಮ್ಮ ಸರ್ಕಾರದ ವಿಜ್ಞಾನಿಗಳ ಪ್ರಕಾರ ಈಗ ಮೇ 14 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಅಲ್ಲಿನವರೆಗೂ ಸ್ವಲ್ಪ ದಿನ. ಅಲ್ಲಿವರೆಗೂ ಇರೋದ್ ಹೆಂಗೆ? ಇರೋದಂದ್ರೆ ಕಷ್ಟ. ಅಂತ ಎಷ್ಟು ವರ್ಷದಿಂದ ಅಂಗಡಿ ಮಾಡಿದೀರಾ? 8 ವರ್ಷದಿಂದ ಅಂಗಡಿ ಮಾಡ್ತಾ ಇದ್ದೀನಿ. ವ್ಯಾಪಾರ ಹೆಂಗೆ ಮೊದ್ಲಿಗಿಂತ ಇವಾಗ ಕಡಿಮೆನಾ ಜಾಸ್ತಿನಾ? ಮೊದ್ಲು ವ್ಯಾಪಾರ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿದೆ ವ್ಯಾಪಾರ ಕಡಿಮೆ. ಈಗ ಯಾಕೆ ಕಡಿಮೆ ಆಗಿದಾಗ? ಏನ್ ಬಿಸಿಲಿಂದಾನು ಒಂದು ಅಂಗಡಿಗಳು ಜಾಸ್ತಿ ಆದ್ವು, ಬಿಸ್ನೆಸ್ಗಳು ಕಡಿಮೆ. ಈಗ ಎಲ್ಲಾ ಕಡೆ ಅಂಗಡಿಗಳು ಜಾಸ್ತಿ ಆದ್ವು ಅಂತ ಹೇಳ್ತಿದ್ದೀರಾ? ಅಂತ ಕಡಿಮೆ. ಬಿಸಿಲು ಜಾಸ್ತಿ, ಜನ ಓಡಾಡಲ್ಲ. ಈ ಬಿಸಿಲಾಗ ಯಾರು ಓಡಾಡ್ತಾರ ಜನ?
ಯಾವ ವರ್ಷನೂ ಇರ್ಲಿಲ್ಲ ಈ ತರ ಬಿಸಿಲು. ವೀಕ್ಷಕರೇ, ಇಷ್ಟು ನಾನು ಜನಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ನೀವು ಇಟ್ಟಿದ್ದೀನಿ. ಒಂದು ಮಾತು ಹೇಳೋದು, ಕೊನೆಯದಾಗಿ ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಸಾಕಷ್ಟು ಈ ಒಂದು ಸಮಸ್ಯೆನ ನೀವು ನೋಡಿದ್ದೀರ, ನಾವು ಅನುಭವಿಸ್ತಾ ಇದ್ವಿ. ಆದರೆ ಒಂದಪ್ಪ ಏನಪ್ಪ ಇದಕ್ಕೆ ಪರಿಹಾರ ಅಂತ ನೋಡಿದಾಗ, ಮರಗಳನ್ನು ಬೆಳೆಸಿ, ಗಿಡಗಳನ್ನು ಬೆಳೆಸಿ, ಅರಣ್ಯವನ್ನು ಉಳಿಸೋದ್ರ ಮುಖಾಂತರ ಈ ಒಂದು ಬಿಸಿಲಿನ ಪ್ರಮಾಣವನ್ನು ತಗ್ಗಿಸೋಕ್ಕೆ ಅದೊಂದೇ ಕಾರಣ, ಬೇರೆ ಯಾವ ಪರಿಹಾರನೂ ಇಲ್ಲ. ನೀವು ಗಿಡ ಬೆಳೆಸಿ, ಅರಣ್ಯ ಉಳಿಸಿ, ಇದೇ ನಮ್ಮ ಸಂದೇಶ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.